ತಡಿಗರ ನೋಡು ತಡಿಗರ ನೋಡು ತಡಿಗರ ನೋಡು ತಡಿಗರ ನೋಡು. ಸ್ವರ್ಣ, ನಿನ್ನ ಕೊನೆ ನನ್ನ ಕೈಯಾಗ ಆತು. ಕಾಶ್ಮೀರ ರಾಜ ಕೊನೆಗೂ ಗೆದ್ದವ ನಾಣ. ಅರ್ಧ ರಾಜ ಕೊಡಕ್ ತಯಾರಾಗು. ನೋಡಲೇ ಬಸವಣ್ಣನ ಕೊಲ್ಲ ದೂರ ಉಳಿತು, ಅದ್ರ ವಿಚಾರ ತಲೆಗೆ ಬಂದ್ರು. ಎಂತಹ ಭಯಂಕರ ಕನಸು. ಬಸವಣ್ಣನ ಕೊಲ್ಲುದ? ಶಿವ ಶಿವ. ಯಾಕೆ ಚಿಕ್ಕಣ್ಣ ಶರಣರೇ, ಮನ್ಸು ಬರವಲ್ದೇನು? ಬಸವಣ್ಣವ್ರು ಕೊಲ್ಲೋ ಕೈ ಮುಂದೆ ಬರವಲ್ದು? ಯಾಕೆ ತಡ? ಮುಗಿಸ್ಬಿಡ್ರಿ. ಬಸವಣ್ಣನಂತ ಮಹಾತ್ಮನ ಕೊಲ್ಲುದ? ಬೇಕಾದ್ರೆ ನನ್ನ ಪ್ರಾಣ ಕೊಟ್ಟು ಉಳಿಸ್ತೀನಿ. ಅನುಭವ ಮಂಟಪದಂತ ಇಂಥ ಜಾಗದ ಕುಂತ್ರ ಕೆಟ್ಟ ವಿಚಾರನೋ ಶಿವಮಂತ್ರ ಅಕ್ಕವು. ಶರಣ ಚಿಕ್ಕಣ್ಣನವರೇ, ಕಲ್ಯಾಣ ಅನ್ನೋದ ಒಂದು ಕರ್ತಾರನ ಕಮ್ಮಟ. ಇಲ್ಲಿ ಬರೋದ ಬದಲಾಗಕ, ಮಹಾತ್ಮರಾಗಾಕ. ಅದು ಕಾಶ್ಮೀರ್ ರಾಜಾಗೂ ತಿಳಿತೈತಿ. ಬರ್ತಾರ, ಅವರು ಬರ್ತಾರ. ಬಂದೋರು ಶರಣರ ಶಕ್ತಿ ಆಗ್ತಾರ. ಶಿವ ಶಿವ. ನನ್ನಪ್ಪ, ಹೇಳ್ರಿ. ನಿಮ್ಮಂತ ಮಹಾತ್ಮರನ್ನ ಕೊಲ್ಲುದಷ್ಟ ಅಲ್ದ, ಮುಳುಗಾಯಿ ಕಟ್ಕೊಂಡು ನಿಜಲಿಂಗ ಅಂತ ಸುಳ್ಳು ಹೇಳಿದೆ. ನೀವು ಮುಳುಗಾಯಿನ ಲಿಂಗಪ್ಪನ್ ಮಾಡಿ ಕಟ್ಗೆ ಮಂದಿರಿ. ನೀವ ಮಹಾತ್ಮರು. ಮುಳುಗಾಯಿ ಲಿಂಗಪ್ಪ ಯಾಕಂತೀರಿ? ನಿಜವಾದ ಲಿಂಗಪ್ಪನ ಅದು. ಇಲ್ಲ ಚನ್ನಬಸವಣ್ಣ, ಬೇಕಾದ್ರ ನೀನ ನೋಡು. ಇವತ್ತಿನಿಂದ ನೀವು ನಿಜಲಿಂಗ ಚಿಕ್ಕಣ್ಣ. ನಿಜಲಿಂಗ ಚಿಕ್ಕಣ್ಣನಿಗೆ ಜಯವಾಗಲಿ. ನಿಜಲಿಂಗ ಚಿಕ್ಕಣ್ಣನಿಗೆ ಜಯವಾಗಲಿ. ನಿಜಲಿಂಗ ಚಿಕ್ಕಣ್ಣನಿಗೆ ಜಯವಾಗಲಿ. ಕಡೆಗೂ ಗೊಲ್ಲಾಳೇಶ್ವರನ ಮಾತು ಕರೆನೇ ಆಯ್ತಣ್ಣನವರೇ. ಹೌದು, ಚೂರಿ ಚಿಕ್ಕಣ್ಣ ನಿಜಲಿಂಗ ಚಿಕ್ಕಣ್ಣ ಆದ್ರು. ಅಣ್ಣನವ್ರಿ, ಗುಲ್ಲಾಳೇಶ್ವರ ಅಂದ್ರೆ ಯಾರು? ಅವರು ಒಬ್ಬ ಮಹಾಶಿವಭಕ್ತರು, ಹಾಲು ಮತದವರು, ಕುರಿ ಕಾಯೋ ಕಾಯಕ ಮಾಡೋರು. ಅವತ್ತು ಒಂದಿನ ನಿನ್ ಮಕ್ಕಳು ನಾವಂತೆ ಜಗವೆಲ್ಲ ನಿನ್ನಂತೆ, ಇನ್ನೆಷ್ಟು ಕಾಯಿಸಿ ನಮ್ಮನ್ನ ಕಾಯಿಸಿ. ನಾ ಮೊದ್ಲ ಬಡ್ಕೊಂಡ್ಯೋ ನಂದಯ್ಯ, ಅವನ್ ಸಹವಾಸ ಬ್ಯಾಡ ಅಂತೇಳಿ. ಅವ ಮೊದ್ಲ ಯಾಶ್ ಮನ್ಸಿ ಅದಾನ, ಲಿಂಗಪ್ಪನ್ ತರ್ತಾನಂತೇಳಿ ಅವನ್ ಕಡೆ 4 ವರ ಬೇರೆ ಇಸ್ಕೊಂಬಂದಿ. ನೀ ಏನಾರ ಲಿಂಗಪ್ಪ ತಂದಿಲ್ಲ ಅಂತ ಅವ್ನ್ ಗೊತ್ತಾದ್ರ ನಿನ್ ಸುಮ್ನೆ ಬಿಡ್ತಾನವ. ಏಯಪ್ಪ ಸುಮ್ನಿರೋ, ಹೆದರ್ಸ್ಬೇಡ. ಮೊದ್ಲ ಹೊಟ್ಟೆ ಬ್ಯಾನ್ ಹತ್ತೈತಿ. ಅವ್ರಿಗೇನಾದ್ರ ಗೊತ್ತಾದ್ರ ಈ ಪರಿ ಬೆನ್ ಹತ್ತೇನಲ್ಲೋ. ಅಲ್ಲಿ ನೋಡ್ರಿ ಅವ್ನ್ ಸಡಗರ್ನ ವೀರ್ ಮಕ್ಕಳು ಕುಣಿತಾ ಬೇರೆ ತಂದಾನ. ಗೊಲ್ಲಾಳ, ಏ ಗೊಲ್ಲಾಳ. ನಂದಯ್ಯ ಬಂದ್ಯಾ ನನ್ನಪ್ಪ? ಎಷ್ಟರ ಅಭಿಮಾನ ಗೊಲ್ಲಾಳ ನಿನಗ ನನ್ನ ಮ್ಯಾಲೆ. ನನ್ನ ಪಾಲಿನ ದೇವ್ರಿ ಅಪ್ಪ ನೀ. 15 ದಿನ ಆಯ್ತು ನಾನಿನ ಹಾದಿನ ಕಾಯಕತ್ತು. ನಂದಯ್ಯ ಬರ್ತಾನ, ಮಲ್ಲಯ್ಯನ ತರ್ತಾನ. ನಂದಯ್ಯ ಬರ್ತಾನ, ಆತ್ಮಲಿಂಗು ತರ್ತಾನ. ಕಡಿಗೂ ತಂದಿ ಲಘು ಕೊಡೋ ಯಪ್ಪ, ನನ್ ಕೈಯಾಗ ತಡ್ಕೊಳಕ್ ಆಗವಲ್ದು. ಗೊಲ್ಲಾಳ, ಆತ್ಮಲಿಂಗನ ಹಂಗ ಕೊಡಬಾರ್ದು. ಅದನ್ನ ಪೂಜೆ ಮಾಡಿ ಶುದ್ಧ ಮಾಡಿ ಕೊಡ್ತೀನಿ. ಇಷ್ಟೊತ್ತನ ಕಾದಿದಿ, ತುಸು ಹೊತ್ತಡಿ. ನಾ ಹಿಂಗೋಗಿ ಹಿಂಗ ಬರ್ತೀನಿ. ಆತು ನಂದಯ್ಯ. ನೀ ಬಾರ್ಲೆ. ನಿಂಗಪ್ಪ, ಏನ್ ಮಾಡ್ತಾನೋ ಏನೋ. ಲೇ ನಿಂಗಪ್ಪ, ತಯಾರಾತ್ ನೋಡು ಲಿಂಗಪ್ಪ. ಲೇ ಗೊಲ್ಲಾಳ, ಗೊಲ್ಲಾಳ, ಇದ ಲಿಂಗಪ್ಪ. ಕೊಡು ನಂದಯ್ಯ. ನಂದಯ್ಯ, ಹೇ ನಂದಯ್ಯ, ಎಷ್ಟಾರ ಚಂದೈತು ಈ ಆತ್ಮಲಿಂಗ. ನಮ್ಮ ಶ್ರೀಶೈಲ ಮಲ್ಲಯ್ಯ ಬೆರಿಕಿ, ಅವನಿಗೆ ಗೊತ್ತೈತಿ ಕುರುಬಗ ಕುರಿ ಹಿಕ್ಕಿನ ಲಕ್ಷ್ಮಿ ಅಂತ. ಹಾ? ನಂದಯ್ಯ, ನನಗೆ ಬಹಳ ಸಂತೋಷ ಆಯ್ತು. ಇನ್ನೂ 4 ವರ ಹಿಡಿ. ನನ್ನ ಪಾಲಿನ ದೇವ್ರು ಯಪ್ಪ ನೀ. ಗೊಲ್ಲಾಳ, ಬ್ಯಾಡೋ ಯಪ್ಪ, ನೀ ದೊಡ್ಡವ, ನಾ ಪಾಪಿ. ನನ್ನ ಕಣ್ಣು ತೆರೆಸಿದ ದೇವ್ರು ನೀನು. ನನ್ನ ಕರ್ಮಕ್ಕ ಪ್ರಾಯಶ್ಚಿತ ಇಲ್ಲಪ್ಪ. ನೀ ಏನೇನೋ ಅಂತಿ, ಇರ್ಲಿ ಬಿಡ. ಮಲ್ಲಯ್ಯನ ತಂದು ಕೊಟ್ಟವನಿ. ಅವನ್ ಸಾಕ್ಷಾತ್ಕಾರ ಹೆಂಗ್ ಮಾಡ್ಬೇಕಂತ ನೀನ ಹೇಳ್ಬೇಕ. ಅವಶ್ಯವಾಗಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅದನ್ನ ಆತ್ಮಲಿಂಗ ಅಂತ ತಿಳಿದ ಗೊಲ್ಲಾಳ ಜಗತ್ತನ್ನೇ ಮರೆತ.
ಲಿಂಗವೇ ತಾನಾಗಿ ಪೂಜೆಗೆ ಕುಂದೇ ಬಿಟ್ಟ. 3 ದಿನ ಆದರೂ ಮನೆಗೆ ಬರಲಾರದ ಮಗನನ್ನ ಹುಡುಕುವಂತ ಬಂದ ತಂದೆ ಬಲ್ಲಗ. ತಪಸ್ಸಿಗೆ ಕುಂತ ಮಗನ ಕಂಡು ಗಾಬರಿಯಾದ. ಕುರಿ ಹಿಕ್ಕಿಯ ಆತ್ಮಲಿಂಗ ನೋಡಿ ಸಿಟ್ಟಿಗೆದ್ದ. ನಿನ್ ತೆಲಿನ ಸಗಣಿ, ನಿನ್ ಲಿಂಗಪ್ಪನೂ ಸಗಣಿ, ಆ ನಿನ್ನ ಮಲ್ಲಯ್ಯನೂ ಸಗಣಿ. ಇದು ಐತಂತ ಹಂಗ್ ಮಾಡ್ತೇನ? ಏನ್ ಮಾಡ್ತೀನಿ ನೋಡ. ಗೊಲ್ಲಾಳೇಶನ ಆತ್ಮಲಿಂಗದ ಆಕರ್ಷಣೆ ಹೆತ್ತ ತಂದೆಯನ್ನೂ ಲೆಕ್ಕಿಸಲಿಲ್ಲ. ಹೊಡೆದೇ ಬಿಟ್ಟ. ಮೂರ್ಛೆ ಹೋದ ಬಲ್ಲಗ. ಇದಾವುದರ ಪರಿವೇ ಇಲ್ಲದ ಗೊಲ್ಲಾಳನದು ಒಂದೇ ಜಪ, ಓಂ ನಮ ಶಿವಾಯ. ಭಕ್ತಿ ಪರವಶನಾದವನನ್ನ ಎಬ್ಬಿಸಾಕ ಸಾಕ್ಷಾತ್ ಮಲ್ಲಯ್ಯನ ಬರಬೇಕಾತು. ಬಲ್ಲಗ ಎದ್ದೇಳು. ಮಲ್ಲಯ್ಯನ ಮಾತು ಗೊಲ್ಲಾಳನ ಮನಸ್ಸನ್ನು ಹಗರು ಮಾಡ್ತು. ನನ್ನ ಕಡೆ ಬಂದು ಇಷ್ಟಲಿಂಗ ಪಡೆಯಂಗಾಯ್ತು. ನನ್ನ ಪುಣ್ಯ. ಅವರು ಕಲ್ಯಾಣಕ್ಕೆ ಬಂದ್ರು. ಚೂರಿ ಚಿಕ್ಕಣ್ಣ ಬದಲಾಗಕ ಕಾರಣ ಆದ್ರು. ಅಕ್ಕ, ಕಡಿಗೆ ಮಲ್ಲಯ್ಯ ಅಂತ ಒಬ್ಬ ಅಜ್ಜಾರ್ ಬಂದ್ರಲ್ಲ, ಅವರು ಯಾರಂತಿ? ಅದೇ ಜಾಗಕ್ಕ ಅದೇ ಸಮಯಕ್ಕೆ ಅವರು ಹ್ಯಾಂಗ್ ಬಂದ್ರು? ನನಗೇನು ಅವರ ಶ್ರೀಶೈಲ ಮಲ್ಲಿಕಾರ್ಜುನ ಅನ್ನಿಸ್ತೈತಿ. ನೀಲಮ್ಮ, ನಿನ್ನ ಅರಿವೇ ನಿನ್ನ ಗುರು. ಅಕ್ಕ, ಯಾರೋ ಬರಾಕತ್ತಾರ ಅನಿಸ್ತೈತಿ. ಹಲಗಿ ಶಬ್ದ ನಮ್ಮನೆ ಕಡೆಗೆ. ಗಂಗಾ, ಅಗ್ರಹಾರದಾಗ ಹಲಗಿ ಶಬ್ದ ಕೇಳೋದ ಒಂದ್ ಆನಂದ. ಕೇರ್ಯಾಗ ವಚನ ಕೇಳ್ಬೇಕು, ಅಗ್ರಹಾರದಾಗ ಹಲಗಿ ಶಬ್ದ ಕೇಳ್ಬೇಕು. ಎಲ್ರೂ ಎಲ್ಲವನ್ನು ಅನುಭವಿಸಿ ಬಾಳಿದಾಗ ಸಾಮರಸ್ಯ ಆಗೋದು. ನನ್ನೊಡೆಯ ಬಸವರಾಜ ಬಸವರಸ ಮಹಾಶರಣ ಹರಳಯ್ಯನವರು ಬರ್ಬೇಕು ಬರ್ಬೇಕು. ಶರಣು 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 ಶರಣಾರ್ಥಿ. ಕಾಲಕಸವಾಗಿದ್ದ ನಮ್ಮನ್ನು ಇಲ್ಲಿಯವರೆಗೆ ತಂದು ಇಷ್ಟಲಿಂಗ ಕೊಟ್ಟು ಮುಕ್ತಿ ಮಾರ್ಗವನ್ನು ತೋರಿಸಿದ ಪುಣ್ಯಾತ್ಮರು ನೀವು. ನಿಮ್ಮಂತ ದಂಪತಿಗಳು ನಮ್ ಕೂಡಿ ಇರೋದ ನಮ್ ಪುಣ್ಯ. ಮತ್ತೇನರ ಅನ್ಬ್ಯಾಡ್ರಿ ಬಸವಣ್ಣ. ಮತ್ತೇನರ ಅಂದು ಇನ್ನಷ್ಟು ಪಾಪದ ಹೊರಿ ನಮ್ ತಲೆ ಮೇಲೆ ಹೊರಸ್ಬ್ಯಾಡ್ರಿ. ಏನಾತ್ರವ್ವ, ಏನ್ ಹೇಳಕತ್ತೀರಿ ನೀವು? ನೀವ್ ಹೇಳೋದು ಒಂದು ತಿಳಿವಲ್ದು. ನಾನು ನಿಮ್ ತಲೆ ಮೇಲೆ ಪಾಪದ ಭಾರ ಹೊರಿಸಿದ್ನಾ? ಹೌದು ಬಸವರಾಜ, ನಿನ್ನೆ ದಾಸೋಹಕ್ಕೆ ಬಂದಾಗ ಇವ್ರು ನಿಮಗ ಶರಣು ಅಂದ್ರು. ಅದಕ್ಕೆ ಬದಲಾಗಿ ನೀವು ಶರಣು ಶರಣಾರ್ಥಿ ಅಂದ್ರಿ. ನಿಮ್ ಕೈಲಿ ನಮಸ್ಕಾರ ಮಾಡಿಸ್ಕೊಳ್ಳುವಷ್ಟು ದೊಡ್ಡವ್ರ ಬಸವಣ್ಣ ನಾವು. ನಮ್ಮಂತ ಸಣ್ಣವ್ ನಿಮ್ಮ ಶರಣಾರ್ಥಿ. ವರಿಯಲ್ಲಿ ಏನು ಬಸವಣ್ಣ? ಎನಗಿಂತ ಕಿರಿಯರಿಲ್ಲ, ಶಿವಶರಣರಿಗಿಂತ ಹಿರಿಯರಿಲ್ಲ ಹರಳಯ್ಯನವರೇ. ಅದು ನಿನ್ನ ದೊಡ್ಡತನ ಬಸವಣ್ಣ. ನನ್ನದೊಂದು ಸಣ್ಣ ಕೋರಿಕೆ ಐತಿ, ನಡೆಸ್ಕೊಡ್ತೀಯಾ ನನ್ನಪ್ಪ? ಎಂಥ ಮಾತು ಹರಳಯ್ಯನವರೇ. ಕೋರಿಕೆ ನೀವು ಕೇಳಂಗಿಲ್ಲ, ಸಾಕ್ಷಾತ್ ಸಂಗಮನಾಥ ನಿಮ್ ಕೈಲಿ ಕೇಳ್ಸಾಕತ್ತಾನ. ನೀವು ಕೇಳ್ರಿ, ನಾ ಕಣ್ಣಿಗೆ ಒತ್ಕೊಂಡ್ ಮಾಡ್ತೀನಿ. ಈ ಎಕಡ ನನ್ನ ಕೈಯಾರೆ ಮಾಡೀನಿ. ನೀವು ಇದನ್ನ ನೀವು ಮೆಟ್ಟಬೇಕು ಬಸವಣ್ಣ. ಅಂದಾಗ ಮಾತ್ರ ಪಾಪದ ಹೊರಿ ಕಡಿಮೆ ಆಕತಿ. ಆಹಾ, ಎಷ್ಟು ಚಂದದಾವ್ರಿ. ಹೌದು ನೀಲ, ನಿಮ್ ಕಲೆಗೆ ಬೆಲೆ ಕಟ್ಟಕ್ ಆಗುತ್ತದೆ ಹರಳಯ್ಯನವರೇ. ಇದು ನನ್ನ ಬಲತೊಡೆಯ ಕಲ್ಯಾಣಿಯ ಎಡತೊಡೆಯ ಚರ್ಮದಿಂದ ಮಾಡೀನಿ ದೇವ್ರು. ಶಿವ 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 ಶಿವ. ಹರಳಯ್ಯ, ಕಲ್ಯಾಣಮ್ಮ, ಎಂತ ಮಹಾತ್ಮರೂಪ ನೀವು. ನೀವ ನಿಜ ಶರಣರು, ಮಹಾಶರಣರು. ನಿಮ್ಮ ಈ ಪವಿತ್ರ ಭಕ್ತಿಗೆ ನಾನಷ್ಟ ಅಲ್ಲ, ಸಾಕ್ಷಾತ್ ಪರಮಾತ್ಮನ ತೃಪ್ತಿ ಆಗ್ತಾನ. ನಿಮ್ಮ ಈ ಪವಿತ್ರವಾದ ತ್ಯಾಗ ಯುಗ ಯುಗಾಂತರಕ್ಕೂ ಅಜರಾಮರ ಅಜರಾಮರ. ನಿಮ್ಮ ಈ ಪವಿತ್ರವಾದ ಮೆಟ್ಟುಗಳು ಶಿವ ಶಿವ, ಆಮುಗೆಗಳು ಇರೋ ಜಾಗನ ಬೇರೆ. ಸಂಗಮನಾಥ, ಆ ಬಸವಣ್ಣ, ಏನ್ ಮಾಡಕತ್ತೀರಿ ನೀವು? ಬ್ಯಾಡ ದೇವ್ರು ಬ್ಯಾಡ. ಕೈಲಾಸದಂಗಿರೋ ನಿಮ್ಮ ತಲೆಯ ಮೇಲೆ ಅವ್ರು ಇಟ್ಕೋಬಾಡ್ರಿ. ಹೌದು, ಕೈಲಾಸದೊಡೆಯ ಸಂಗಮನಾಥನಿಗೆ ಸಲ್ಲಬೇಕಾದ ಪವಿತ್ರ ಅಮಿಗೆ ನನ್ನ ಸಲುವಾಗಿ ನಿಮ್ಮ ಕೈಯಾರ ನೀವು ಅವನಿಗೆ ಮುಟ್ಟಿಸಿ. ಆವಾಗ ನಿಮ್ಮ ಸೇವೆ ಸಾರ್ಥಕ ಆಕತಿ. ಆಗ್ಲಿ ದೇವ್ರು. ಶರಣು ಶರಣು ಶರಣಾರ್ಥಿ. ಶರಣು ಬರ್ತೀನಿ ಶರಣಾರ್ಥಿ. ನನ್ನೊಡೆಯ. ಮಧುವರಸ ಮಂತ್ರಿಗಳು ಬರಾಕತ್ತಾರ, ಪಕ್ಕಕ್ಕೆ ಬರ್ರಿ. ಅರಗಾಗ್ ನಿಲ್ರಿ. ಶರಣು ನನ್ನೊಡೆಯ ಶರಣು. ಏನಲ್ಲೇ ಹರಳ್ಯ, ಕಂಡ್ರು ಕಾಣದಂಗ ಹಂಗ ಹೊಂಟಿಯಲ್ಲ. ಕಣ್ಣ ನೆತ್ತಿ ಮ್ಯಾಲ ಬಂದವ ನಮಗನ. ಯಾಕ್ರಿ ಮಂತ್ರಿ, ನಾಲ್ಗೆ ಹಾದಿ ತಪ್ಪಾಗತ್ತೇನ? ನೀ ಸುಮ್ಮನೆ ಇರು, ನಾ ಮಾತಾಡ್ತೀನಿ. ಶರಣು ನನ್ನೊಡೆಯ ಶರಣು. ಮೆರವಣಿಗೆ ಮಾಡಕತ್ತಿ, ಅದು ನಂಬಿದಾಗ ಎಷ್ಟರ ಸೊಕ್ಕಲೇ ಮಗನ ನಿನಗ. ಏನಲ್ಲೇ ಅದು ತಲೆ ಮ್ಯಾಗ? ಅವು ಆಗಿದವ್ರಿ.
ಅದಕ್ಕಲ್ಲಿ ನಿಮಗ ಹುಚ್ಚರು ಅನ್ನೋದು. ನೀವು ನಿಮ್ ಬಸವಣ್ಣ ಸರಿ ಹೋಗೈತ್ ನೋಡ. ಕಾಲಾಗ ಮೆಟ್ಟು ತಲೆ ಮ್ಯಾಲ ಇಟ್ಕೋತೀರಿ, ತಲೆ ಮ್ಯಾಗ ಇಡೋದ ಕಾಲಾಗ ಮೆಟ್ಕೋತೀರಿ. ಅಪ್ಪ ಇವ್ರ ಕಾಟ ಬಾಳಾಗೈತಿ ಮತ್ತ ಏ ತಡಿಯೋ, ನಾವಿಲ್ಲ. ನಾ ಮೆಟ್ಟು ಹೊಲೆ ಕೊಟ್ಟು ಎಷ್ಟು ದಿನ ಆತಲೇ ಹರಳ್ಯ ತಂಬ ಇಲ್ಲ ಅವನ್ನ. ಬೇಕಾದ್ರೆ ಬೇರೆ ಕೊಡ್ತೀನ್ರಿ. ಬುದ್ಧಿ ಇವು ಬಸವಣ್ಣಗಂತ ಹೇಳಿದ ಆವ್ಯದವು. ಇವನ್ನ ಕೊಡಕ್ ಹೋಗಿದ್ವಿ. ಇವನ್ನ ನಾ ಮೆಟ್ಟಂತ ಯೋಗ್ಯತೆ ಇಲ್ಲ. ಇವು ಸಂಗಮನಾಥನಿಗೆ ಸೇರ್ಬೇಕು ಅಂತ ಹೇಳಿದ್ವು. ಅದಕ್ಕೆ ಇವನ್ ಕೊಡಕ್ ಹೊಂಟಿವ್ರಿ ಬುದ್ಧಿ. ನಿಮ್ ಬಸವಣ್ಣ ಇದು ಒಂದು ಕರೆ ಹೇಳ್ಯಾನ ನೋಡ. ಮೆಟ್ಟಾಕ ಯೋಗ್ಯತಾ ಬೇಕು. ಇಲ್ಲದು ಇರೋದು ನನಗೊಬ್ಬನಿಗೆ. ಏ ತಮರ ಬ್ಯಾಡ್ರಿ ಅಪ್ಪರ, ಬೇಡ. ದೇವರಿಗೆ ಮೀಸಲಾದ ಆವಿಗೆ ಅವು. ಇಂಥ ಪಾಪದ ಕೆಲಸ ಮಾಡಬೇಡ್ರಿ. ಬ್ಯಾಡ್ರಿ ಅಪ್ಪರ, ಬ್ಯಾಡ್ರಿ. ಅಯ್ಯೋ ಅಯ್ಯಪ್ಪ ಹುರಿ, ಅಯ್ಯೋ ಅಯ್ಯೋ ಹುರಿ, ಅಯ್ಯಪ್ಪ ಅಯ್ಯಪ್ಪ ಹುರಿ, ಹುರಿ, ಅಯ್ಯೋ ಅಯ್ಯೋ ಮಾಟ ಗೀಟ ಮಾಡಿಸಿ ಅಯ್ಯೋ